ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದು ಯೂಟ್ಯೂಬ್ ಚಾನಲ್. ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಿ, ಈಗಲೇ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಮತ್ತಷ್ಟು ಮಗದಷ್ಟು ವೀಡಿಯೋಗಾಗಿ ಹಾಗೆ ನಾನು ಯಾವುದೇ ವಿಡಿಯೋ ಫಸ್ಟ್ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಈಗಲೇ ಕ್ಲಿಕ್ ಮಾಡಿ. ಇವತ್ತು ನಾನು ಮನೇಲೇ ಯಾವ ರೀತಿಯಾಗಿ ಸ್ಕಿನ್ನ ನಾವು ಕೇರ್ ಮಾಡ್ಕೋಬೋದು, ಹಾಗೆ ಈ ಚಳಿಗಾಲದಲ್ಲಿ ಸ್ಕಿನ್ ಎಲ್ಲ ತುಂಬ ಹೊಡ್ಕೊಳ್ಳುತ್ತೆ, ಹಾಗೆ ತುಂಬಾ ಡ್ರೈ ಆಗಿ ಕಾಣಿಸುತ್ತೆ. ಹಾಗಾಗಿ ಮನೇಲೇ ಯಾವ ರೀತಿಯಾಗಿ ನಮ್ಮ ಸ್ಕಿನ್ನ ತುಂಬ ಸಾಫ್ಟಾಗಿ ಹಾಗೆ ಗ್ಲೋ ಆಗಿ ಕಾಣಬೇಕು, ಆ ರೀತಿಯಾಗಿ ನಾವು ಮನೇಲಿ ಹೋಮ್ ರೆಮಿಡಿನ ಪ್ರಿಪೇರ್ ಮಾಡಿ ನಮ್ಮ ಸ್ಕಿನ್ಗೆ ಹಚ್ಚಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಜಾಸ್ತಿ ತಡ ಮಾಡ್ದೇನೆ ಯಾವ ರೀತಿಯಾಗಿ ಪ್ರಿಪೇರ್ ಮಾಡೋದು ಅಂತ ಜಾಸ್ತಿ ತಡ ಮಾಡ್ತೇನೆ, ಜಾಸ್ತಿ ನಿಮಗೆ ಕೊರಿತೇನೆ. ಬನ್ನಿ ಮತ್ತೆ ಯಾವ ರೀತಿಯಾಗಿ ಸಿಂಪಲ್ ಹೋಮ್ ರೆಮಿಡಿನ ತಯಾರು ಮಾಡೋದು ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಮೊದಲು ನಿಮ್ಮ ಸ್ಕಿನ್ನ ಕೋಲ್ಡ್ ವಾಟರಿಂದ ಮಾಮೂಲಿ ನೀವು ಯಾವ ರೀತಿಯಾಗಿ ನಿಮಗೆ ಯಾವ ಸೋಪ್ ಇಷ್ಟ, ನೀವು ರೆಗ್ಯುಲರಾಗಿ ಯಾವ ಸೋಪ್ನ ಯೂಸ್ ಮಾಡ್ತೀವಿ ಆ ಸೋಪ್ನ ಹಚ್ಚಿ ಮುಖನ ವಾಶ್ ಮಾಡ್ಕೋಬೇಕು. ಮತ್ತು ಯಾಕೆ ಬನ್ನಿ ಹೋಮ್ ರೆಮಿಡಿನ ಪ್ರಿಪೇರ್ ಮಾಡೋಣ. ನಾನು ಇಲ್ಲಿ ಅರ್ಧ ಸ್ಪೂನ್ ಕಾಫಿ ಪೌಡ್ರನ್ನ ತೊಗೋತಾ ಇದ್ದೀನಿ. ನಾವು ಮನೇಲಿ ಯಾವ ಕಾಫಿ ಪೌಡ್ರನ್ನ ಯೂಸ್ ಮಾಡ್ತೀವಿ ಆ ಕಾಫಿ ಪೌಡ್ರು. ನೀವು ನೆಕ್ಗೆ ಹಾಗೆ ಮೊಣಕೈಗೆ ಎಲ್ಲ ಹಚ್ಚಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾಫಿ ಪೌಡ್ರನ್ನ ತಗೋಬೇಕಾಗುತ್ತೆ. ಹಾಗೆ 2 ಹನಿ ನಿಂಬೆಹಣ್ಣಿನ ರಸ. ನಾನು ಜಸ್ಟ್ ಫೇಸ್ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊತಾ ಇದ್ದೀನಿ. ನೀವು ಇದೇ ಫೇಸ್ ಪ್ಯಾಕ್ನ ನೀವು ನಿಮ್ಮ ಕತ್ತಿನ ಭಾಗಕ್ಕೆ ಹಾಗೆ ನಿಮ್ಮ ಮೊಣಕೈ ಕಪ್ಪಾಗಿದ್ದರೆ ಅಲ್ಲಿಗೂ ಕೂಡ ಅಪ್ಲೈ ಮಾಡ್ಬೋದು. ಹಾಗೆ ಅರ್ಧ ಸ್ಪೂನ್ ಜೇನುತುಪ್ಪ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟೇ ಟ್ಯಾನ್ ಆಗಿದ್ರೂ ಕೂಡ ಆದಷ್ಟು ಬೇಗ ಚೆನ್ನಾಗಿ ರಿಮೂವ್ ಆಗುತ್ತೆ. ವಾರದಲ್ಲಿ ಒಂದ್ಸರಿ ಇದನ್ನು ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಫೇಸಲ್ಲಿರೋ ಟ್ಯಾನು ಕೂಡ ರಿಮೂವ್ ಆಗುತ್ತೆ. ಈಗ ಪರ್ಫೆಕ್ಟ್ ಆಗಿರೋ ಹೋಮ್ ಮೇಡ್ ಫೇಸ್ ಪ್ಯಾಕ್ ರೆಡಿಯಾಗಿದೆ. ಇದನ್ನು ನೀವು ವಾರದಲ್ಲಿ 1 ಸರಿ ಅಥವಾ 2 ಸಾರಿ ಮಾಡ್ತಾ ಬಂದರೆ ನಿಮ್ಮ ಫೇಸಲ್ಲಿರೋ ಪಿಂಪಲ್ಸ್ ಮಾರ್ಕ್ ಇದ್ದರೂ ಕೂಡ ರಿಮೂವ್ ಆಗುತ್ತೆ. ಫೇಸಲ್ಲಿ ಎಷ್ಟೇ ಟ್ಯಾನ್ ಆಗಿದ್ರೂ ಕೂಡ ಟ್ಯಾನು ಕೂಡ ರಿಮೂವ್ ಆಗ್ತಾ ಬರುತ್ತೆ. ಸ್ಕಿನ್ಗೆ ತುಂಬಾ ಗ್ಲೋ ಕೊಡ್ತಾ ಬರುತ್ತೆ. ಮಿಸ್ ಮಾಡ್ದೇ ಈ ಫೇಸ್ ಪ್ಯಾಕ್ನ ವಾರದಲ್ಲಿ 1 ಸಾರಿ ಅಪ್ಲೈ ಮಾಡ್ತಾ ಬನ್ನಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನು ಇದನ್ನು ಅಪ್ಲೈ ಮಾಡೋಣ ಬನ್ನಿ. ನಾವು ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಕೊಡಬೇಕು. ಮೇಯ್ನಾಗಿ ಮಸಾಜ್ ಕೊಡೋದು, ನಾವೆಷ್ಟು ಚೆನ್ನಾಗಿ ಮಸಾಜ್ ಕೊಡ್ತೀವಿ ಅಷ್ಟು ಚೆನ್ನಾಗಿ ಫೇಸಲ್ಲಿರೋ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತಾ ಬರುತ್ತೆ. ಇದು ನಿಮ್ಮ ಕತ್ತು ಭಾಗ ಅಥವಾ ಮೊಣಕೈ ಕಪ್ಪಾಗಿದ್ದರೆ ಅಲ್ಲಿಗೂ ಕೂಡ ಅಪ್ಲೈ ಮಾಡ್ಬೋದು. ಈ ರೀತಿಯಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಕೊಡಬೇಕು. ಹನಿ ಹಾಕೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಗ್ಲೋ ಕೊಡುತ್ತೆ, ಹಾಗೆ ಸ್ಕಿನ್ನು ತುಂಬಾ ಕ್ಲಿಯರ್ ಆಗುತ್ತೆ. ಇನ್ನು ನಾವು ಕಾಫಿ ಪೌಡ್ರ್ ಹಾಕಿರೋದ್ರಿಂದ ನಮ್ಮ ಮುಖದಲ್ಲಿ ಯಾವುದೇ ರೀತಿ ಪಿಂಪಲ್ಸ್ ಮಾರ್ಕ್ ಇರ್ಬೋದು, ಯಾವುದೇ ರೀತಿ ಕಪ್ಪು ಕಲೆಗಳಿರ್ಬೋದು, ಇದೆಲ್ಲ ರಿಮೂವ್ ಆಗುತ್ತಾ ಬರುತ್ತೆ. ಜಾಸ್ತಿ ಅಮ್ಕಿ ಮಸಾಜ್ ಕೊಡೋಕ್ಕೆ ಹೋಗ್ಬೇಡಿ, ಯಾಕೆಂತಂದರೆ ಕಾಫಿ ಪೌಡ್ರ್ ಸ್ವಲ್ಪ ರಫ್ ಇರುತ್ತಲ್ವ, ಹಾಗಾಗಿ ಸ್ಕಿನ್ ಸ್ವಲ್ಪ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾರ್ಮಲಾಗಿ ಯಾವ ರೀತಿಯಾಗಿ ಮಸಾಜ್ನ ಕೊಡ್ತೀರಿ ಆ ರೀತಿಯಾಗಿ ಮಸಾಜ್ನ ಕೊಡಿ. ಅಪ್ ಆ್ಯಂಡ್ ಡೌನ್ ಸರ್ಕಲಾಗಿ ಕೊಡ್ತಾ ಬನ್ನಿ. ನಿಮ್ಮ ಕಣ್ಣಿನ ಕೆಳಭಾಗ ಇರ್ಬೋದು, ಆಲ್ಮೋಸ್ಟ್ ಇಲ್ಲೇ ಜಾಸ್ತಿ ನಮಗೆ ಬ್ಲ್ಯಾಕ್ ಆಗಿರುತ್ತೆ, ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಹಾಕಿ ಈ ರೀತಿಯಾಗಿ ಮಸಾಜ್ ಕೊಡ್ತಾ ಬನ್ನಿ. ಎಷ್ಟೇ ಕಪ್ಪಾಗಿದ್ರೂ ಕೂಡ ಅದು ಆದಷ್ಟು ಬೇಗ ರಿಮೂವ್ ಆಗುತ್ತಾ ಬರುತ್ತೆ. ಒಂದೇ ಸರಿಗೆ ರಿಸಲ್ಟ್ ಗೊತ್ತಾಗ್ದೇ ಇರ್ಬೋದು, ಬಟ್ 2 ಸರಿ 3 ಸತಿ ನೀವು ಟ್ರೈ ಮಾಡಿದ್ರೆ ನಿಮಗೆ ರಿಸಲ್ಟ್ ಪಟ್ಟಂತ ಗೊತ್ತಾಗುತ್ತೆ.
ನಿಂಬೆಹಣ್ಣು ಹಾಕಿರೋದ್ರಿಂದ ಎಷ್ಟೇ ಕಪ್ಪು ಕಲೆ ಇರ್ಬೋದು, ಹಾಗೆ ಹೋಗ್ದೇ ಇರೋ ಕಲೆ ಇರ್ಬೋದು, ಅದು ಕೂಡ ರಿಮೂವ್ ಆಗುತ್ತೆ. ನಿಂಬೆಹಣ್ಣಲ್ಲೇ ಎಲ್ಲ ಕೊಳೆಗಳನ್ನ, ಅಂದರೆ ಯಾವುದೇ ರೀತಿ ಕಲೆ ಇದ್ದರೂ ಕೂಡ ತೆಗೆಯೋ ಶಕ್ತಿ ಇರೋದ್ರಿಂದ ನಿಂಬೆಹಣ್ಣು ನಮ್ಮ ಫೇಸ್ಗೆ ತುಂಬಾ ಅಡ್ಜಸ್ಟ್ ಆಗುತ್ತೆ. ಡ್ರೈ ಸ್ಕಿನ್ ಇರ್ಬೋದು, ಆಯಿಲ್ ಸ್ಕಿನ್ ಇರ್ಬೋದು, ಎಲ್ಲ ಸ್ಕಿನ್ಗೂ ಇದು ತುಂಬಾ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈ ರೀತಿಯಾಗಿ ಮಸಾಜ್ ಕೊಡಬೇಕು. ಇದೆಲ್ಲ ಪೂರ ಡ್ರೈ ಆಗಬೇಕು, ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಫೇಸ್ ಪ್ಯಾಕ್ನ ನಾನು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದೆ, ಅದು ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿತ್ತು. ಬೇಕು ಅಂತ ಅಂದರೆ ಈಗಲೇ ಹೋಗಿ ನನ್ನ ವಿಡಿಯೋನ ಚೆಕ್ ಮಾಡಿ. ನೋಡಿ ನನ್ನ ಸ್ಕಿನ್ಗೆ ನಾನು ಎಷ್ಟು ಹಾಕಿದೆ, ಅದರಲ್ಲೂ ಕೂಡ ಇನ್ನೂ ಸ್ವಲ್ಪ ಬೇಕಿದೆ. ಇದೆಲ್ಲ ಡ್ರೈ ಆಯಿತಲೆ ಮಿನಿಮಮ್ 5 ನಿಮಿಷ ಬಿಟ್ಟು ಫೇಸ್ ವಾಶ್ನ ಮಾಡಬೇಕು. ನಾವು ರೆಗ್ಯುಲರಾಗಿ ಯಾವ ರೀತಿ ಹಾಟ್ ವಾಟ್ರಿಂದ ಫೇಸ್ ವಾಶ್ನ ಮಾಡೋಕ್ಕೆ ಹೋಗಬೇಡಿ, ನಾರ್ಮಲ್ ವಾಟ್ರಿಂದ ಫೇಸ್ ವಾಶ್ನ ಮಾಡಿ. ಇದೆಲ್ಲ ಪೂರ ಡ್ರೈ ಆಗಬೇಕು. ಮಿನಿಮಮ್ 5ರಿಂದ 6 ನಿಮಿಷ ಇದ್ದರೆ ಸಾಕು. ಕಾಫಿ ಪೌಡ್ರ್ ಅಲ್ವಾ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. 5ರಿಂದ 6 ನಿಮಿಷ ಇದ್ದರೆ ಸಾಕು. ನನ್ನ ಮಗಳು ನಮ್ಮಮ್ಮ ಏನು ಈ ರೀತಿ ಇದ್ದಾಳೆ ಅಂತ ನೋಡ್ತಾವಳೆ. ಈಗ ನನ್ನ ಫೇಸ್ ವಾಶ್ ಆಯಿತು. ಮಿನಿಮಮ್ 5 ನಿಮಿಷ ಇದ್ದು ನಾನು ಫೇಸ್ ವಾಶ್ನ ಮಾಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಬಿಫೋರ್ ಆ್ಯಂಡ್ ಆಫ್ಟರ್ ರಿಸಲ್ಟ್. ನನ್ನ ಸ್ಕಿನ್ನಲ್ಲಿ ಯಾವ ರೀತಿಯಾಗಿ ಗ್ಲೋ ಕಾಣಿಸ್ತಾ ಇದೆ ಅಂತ. ಮುಟ್ಟಿದ್ರೂ ಅಷ್ಟೇ ಎಷ್ಟು ಸಾಫ್ಟ್ ಅನಿಸ್ತಾ ಇದೆ ಅಂದರೆ ನನ್ನ ಸ್ಕಿನ್ನ ನಾನೇ ನಂಬೋಕ್ಕಾಗ್ತಾಯಿಲ್ಲ, ಅಷ್ಟು ಸಾಫ್ಟ್ ಅನಿಸ್ತಾ ಇದೆ. ಪಿಂಪಲ್ಸ್ ಮಾರ್ಕಿದ್ರೂ ಕೂಡ ಆದಷ್ಟು ಬೇಗ ಹೋಗುತ್ತೆ. ಇನ್ನು ನಿಮ್ಮ ಕತ್ತಿನ ಭಾಗ ಏನಾದರೂ ಬ್ಲ್ಯಾಕ್ ಇದೆ ಅಂತ ಅಂದರೆ ಈ ಹೋಮ್ ರೆಮಿಡಿನ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೆ ಬೇಗನೆ ಕೂಡ ರಿಸಲ್ಟ್ ಸಿಗುತ್ತೆ. ನನ್ನ ಸ್ಕಿನ್ನ ನನ್ನ ಕೈಯಲ್ಲೇ, ನನ್ನ ಕಣ್ಣಾರೆ ನಾನೇ ನಂಬೋಕ್ಕಾಗ್ತಾಯಿಲ್ಲ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಮತ್ತು ಯಾಕೆ ತಡ, ಇಲ್ಲಿವರೆಗೆ ನಾನು ವಿಡಿಯೋನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಈ ಹೋಮ್ ರೆಮಿಡಿ ನಿಮ್ಗೆ ಇಷ್ಟ ಆಗಿದ್ದರೆ, ಹಾಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಈಗಲೇ ನನ್ನ ಪೇಜ್ನ ಫಾಲೋ ಮಾಡಿ. ಹಾಗೆ ನೀವು ಕೂಡ ಈ ಹೋಮ್ ರೆಮಿಡಿನ ಟ್ರೈ ಮಾಡಿ. ಸಿಗುವ ಮತ್ತೊಂದು ವಿಡಿಯೋದಲ್ಲಿ